ಈಗ ಒಂದು ವಿಶೇಷವಾದಂಥ ವಿಷಯವನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛಾಪಡಕತ್ತೀನಿ. ಈ ವಿಷಯವನ್ನು ಯಾವುದೇ ಗ್ರಂಥದಲ್ಲಾಗಲಿ ಪುಸ್ತಕದಲ್ಲಾಗಲಿ ನಾನು ನೋಡಿಲ್ಲ. ಆದರೆ ಧಾರವಾಡದೊಳಗೆ 14 ವರ್ಷ ನಿಂತು ತಪಸ್ಸನ್ನು ಮಾಡಿದಂಥ ಮಹಾ ತಪಸ್ವಿ ಹಠಯೋಗಿ ನಿಂದ್ರಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನ್ನ ಜೋಡೆ ಭಾಳ ಒಡನಾಟಿತ್ತು. ಅವರು ಈ ಮಾತನ್ನು ನನಗೆ ಹೇಳಿದರು. ಇದನ್ನು ಅಲ್ಲಿಗೆ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಾನು ನಿಮ್ಮೆಲ್ಲರ ಮುಂದೂ ಸಹಿತ ಹೇಳಲಿಕ್ಕೆ ಅಪೇಕ್ಷೆ ಪಡಕತ್ತೀನಿ. ಅವರು ಎಷ್ಟು ಚಂದ ಹೇಳ್ತಿದ್ರು ಅಂತಂದ್ರೆ, ನೋಡಪ್ಪ ಶ್ರೀಶೈಲ, ಸಿದ್ಧಾರೂಢರು ಜಗತ್ತನ್ನು ಉದ್ಧಾರ ಮಾಡ್ಬೇಕಂತೇಳಿ ಹುಬ್ಬಳ್ಳಿಗೆ ಬಂದರು. ಆದ್ರೆ ಡುಮ್ಗೇರಿ ಕೆರೆ ಕಟ್ಟಿ ಮೇಲೆ ಕುಂತ ಅಲ್ಲೇ ಕೆರೆ ಮಣ್ಣು ತಿನ್ಕೊಂತ, ಅಲ್ಲೇ ನೀರು ಕುಡ್ಕೊಂತ, ದನ ಕಾಯೋ ಹುಡುಗರ ಜೋಡಿ ಆಟ ಆಡ್ಕೊತ ತಮ್ಮ ಕಾಲವನ್ನು ಹರಣ ಮಾಡಕತ್ತಾರ. ಜಗತ್ತು ಉದ್ಧಾರ ಮಾಡ್ಬೇಕಂಥೇಳಿ ಪರಮಾತ್ಮನ ಅವತಾರ ಎತ್ತಿ ಬಂದಂತಹ ಮಹಾತ್ಮ ಅವನ ಮಹಿಮೆ ಏನೈತಿ ಅಂಥೇಳಿ ಜಗತ್ತಿಗೆ ತೋರಿಸ್ಬೇಕಂಥೇಳಿ ತಿಳಿದು ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು, ನವಲಗುಂದದ ನಾಗಲಿಂಗಜ್ಜವರು ಮತ್ತು ಸಂತ ಶಿಶುನಾಳ ಶರೀಫರು 3 ಮಂದಿ ಕೂಡಿ ವಿಚಾರ ಮಾಡಿದ್ರಂತ. ಮಡಿವಾಳ ಅಜ್ಜಗೆ ಭೇಟಿ ಆಗಕ್ಕಂಥೇಳಿ ನಾಗಲಿಂಗಜ್ಜ ಅವರು ಶಿಶುನಾಳ ಶರೀಫರು ಗರಗಕ್ಕೆ ಬಂದಿದ್ದರು. ಆವಾಗ ಮಡಿವಾಳಜ್ಜ ಹೇಳಿದ, ಜಗತ್ ಕಲ್ಯಾಣಕ್ಕಾಗಿ ಸಿದ್ಧಾರೂಢ ಭೂಮಿಗೆ ಹುಟ್ಟಿ ಬಂದ. ಹುಬ್ಬಳ್ಳಿ ಒಳಗೆ ಮಂದಿಗೆ ಇನ್ನೂ ಗೊತ್ತಾಗವಲ್ತ ಅವನ ಮಹಿಮೆ. ಅದಕ್ಕಾಗಿ ಅವನ ಮಹಿಮಾ ಏನಂತ ಹೇಳ್ಕಾರ ಒಂದು ಸ್ವಲ್ಪ ನಾವು ತೋರಿಸ್ಬರು ನಡ್ರಿ ಅಂಥೇಳಿ ಮಡಿವಾಳಜ್ಜ ನಾಗಲಿಂಗಜ್ಜಗ ಮತ್ತು ಶಿಶುನಾಳ ಶರೀಫರಿಗೆ ಹೇಳಿದ್ದಂತ. ಆವಾಗ 3 ಮಂದಿ ಕೂಡಿ ಗರಗದಿಂದ ಹುಬ್ಬಳ್ಳಿಗೆ ಬಂದರಂತೆ. ಗರಗದ ಮಡಿವಾಳೇಶ್ವರರು, ನವಲಗುಂದದ ನಾಗಲಿಂಗಜ್ಜವರು ಮತ್ತು ಸಂತ ಶಿಶುನಾಳ ಶರೀಫರು 3 ಮಂದಿ ಕೂಡಿ ಬಂದ್ರಂತ. ಆವಾಗ ಮಡಿವಾಳಜ್ಜ ಒಂದು ದಿಕ್ಕಿಗೆ ಹೋದ, ನಾಗಲಿಂಗಜ್ಜ ಮತ್ತೊಂದು ದಿಕ್ಕಿಗೆ ಹೋದ, ಶಿಶುನಾಳ ಶರೀಫರು ಇನ್ನೊಂದು ದಿಕ್ಕಿಗೆ ಹೋದ್ರು ಹುಬ್ಬಳ್ಳಿ ಒಳಗನ. ಮಡಿವಾಳಜ್ಜ ಹುಬ್ಬಳ್ಳಿಯಾಗ ಹೋದ ಕೂಡಲೇ ಹುಬ್ಬಳ್ಳಿ ಮಂದಿ ಗುರುತು ಹಿಡಿದ್ರು. ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇವರು ಅಂಥೇಳಿ ಅವರನ್ನು ವಿಶೇಷವಾಗಿ ಸ್ವಾಗತ ಮಾಡಿ ಅವರ ಪಾದ ಪೂಜಾ ಮಾಡಿ ಅವರಿಗೆ ಷೋಡಶೋಪಚಾರವಾದಂತಹ ಸೇವೆಯನ್ನು ಸಲ್ಲಿಸಿದರು. ಮಡಿವಾಳಜ್ಜ ಆ ಸೇವೆಯನ್ನು ಸ್ವೀಕಾರ ಮಾಡಿ ಒಂದು ಮಾತಂದಂತ ಏನಂತಂದ್ರೆ, ಏನಪ್ಪ ನಿಮ್ಮದು ಹುಬ್ಬಳ್ಳಿ ಮಂದಿದ ಭಾಗ್ಯ, ಎಷ್ಟಪ್ಪ ಪುಣ್ಯಾತ್ಮರು ನೀವು ಹುಬ್ಬಳ್ಳಿಯವರು. ಯಾಕ್ರಿಯಪ್ಪ ಅಂತಂದರು. ಏನೋ ಸಾಕ್ಷಾತ್ ಪರಮಾತ್ಮನ ನಿಮ್ಮ ಊರಿಗೆ ಅವತಾರವನ್ನು ಎತ್ತಿ ಬಂದಾನ. 4 ದಿಕ್ಕಿನ ಕಡೆಯಿಂದ ಆನೆ, ಕುದುರೆ, ಒಂಟಿ, ಗಾಡಿಗೆ ನಡ್ಕೊತ ಬರೋರು ಕೂಡಿದಂತಹ ಜನಜಾತ್ರೆಯನ್ನು ನೋಡಿ ಅಲ್ಲಿ ಎದ್ದಂತಹ ಧೂಳ ನನ್ನ ಕಣ್ಣಾಗ ಹೋತು ನೋಡಪ್ಪ ಅಂಥೇಳಿ ಕಣ್ಣು ತಿಕ್ಕೊಂಡ್ರಂತ ಮಡಿವಾಳೇಶ್ವರರು. ಕಣ್ಣು ತಿಕ್ಕೊಂಡು ಒಂದು ಕ್ಷಣದೊಳಗೆ ಅವ್ರ ಕಣ್ಣು ಆರಾಮಾಗಿ ಬಿಟ್ಟು ಅಂತ ಅವ್ರಿಗೆ ಕಣ್ಣು ಬ್ಯಾನಿ ಇತ್ತು ಮಡಿವಾಳಜ್ಜವ್ರಿಗೆ. ಅವಾಗಂದರು, ಎಂಥ ಭಾಗ್ಯವಂತರು ನೀವು. ಅವನ ಜಾತ್ರೆಗೆ ಅಂಥೇಳಿ ಬಂದಾಗ ಅವನ ಜಾತ್ರೆಯಾಗಿನ ಧೂಳು ನನ್ನ ಕಣ್ಣಾಗ ಹೋಗಿ ನನ್ನ ಕಣ್ಣನ್ನು ಆರಾಮ ಆತಲ್ಪ ಅಂತಂದ್ರೆ ಅವರು. ಹುಬ್ಬಳ್ಳಿ ಮಂದಿಗೆ ವಿಚಿತ್ರ ಆದರು. ಯಪ್ಪ ಯಾರ್ರೀ ಅವರು ಅಂಥ ಮಹಾತ್ಮರು ಹುಬ್ಬಳ್ಳಿಯಾಗ ಅಂದ್ರಂತ. ಡುಮ್ಗೇರಿ ಕೆರೆ ಕೆಟ್ಟಿ ಮೇಲೆ ಕುಂತಂದ್ರಪ್ಪ ಸಿದ್ಧಾರೂಢ ಅಂತಂದ್ರಂತ. ಮುಂದೆ ನಾಗಲಿಂಗಜ್ಜವರು ಮತ್ತೊಂದು ದಿಕ್ಕಿಗೆ ಹೋಗಿದ್ರು ಹುಬ್ಬಳ್ಳಿ ಒಳಗೆ. ನಾಗಲಿಂಗಜ್ಜವ್ರನ್ನ ಗುರುತು ಹಿಡಿದ್ರು ಮಂದಿ, ಹುಬ್ಬಳ್ಳಿ ಮಂದಿ. ನವಲಗುಂದದ ನಾಗಲಿಂಗಜ್ಜವ್ರು ಇವರು ಅಂಥೇಳಿ ಅವ್ರಿಗೆ ವಿಶೇಷವಾದಂತಹ ಪೂಜಾ ಮಾಡಿ ಅವರಿಗೆ ವಿಶೇಷವಾದಂಥ ಷೋಡಶೋಪಚಾರವಾದ ಸೇವೆಯನ್ನು ಸಲ್ಲಿಸಿದರು. ಅವರ ಸೇವೆಯನ್ನು ಸ್ವೀಕಾರ ಮಾಡಿದಂಥ ನವಲಗುಂದದ ನಾಗಲಿಂಗಜ್ಜ ಒಂದು ಮಾತಂದ್ರಂತ, ಏನ್ಲೇ ಮಕ್ಕಳ ಹುಬ್ಬಳ್ಳಿ ಮಂದಿದು ಎಷ್ಟು ಪುಣ್ಯನೋ ನಿಮ್ಮದು, ಭಾಳ ಪುಣ್ಯಾತ್ಮರಪ್ಪ ನೀವು ಹುಬ್ಬಳ್ಳಿ ಅವರು ಅಂತಂದ್ರಂತ. ಆವಾಗ ಯಾಕ್ರಿಯಪ್ಪ ಅಂಥದ್ದು ಏನಾಗೈತಿ ಅಂತ ಕೇಳಿದ್ರು ಅವರು.
ಆವಾಗ ನಾಗಲಿಂಗಜ್ಜವ್ರು ಅಂದರು, ಏನಪ್ಪ ದೊಡ್ಡ ಮಹಾತ್ಮದಾನ ಅಂಥೇಳಿ ತಿಳ್ಕೊಂಡು ಭಾಳ ಸುಂದರವಾದಂತಹ ರಥವನ್ನು ತಯಾರು ಮಾಡಿದಾನಂಥೇಳಿ ತಿಳಿದು ರಥದ ಮ್ಯಾಲ ಚತುರ್ವೇದಗಳನ್ನು ಬರೆಸಿದಾನ, ತತ್ವಬೋಧನೆಯನ್ನು ರಥದ ಮ್ಯಾಲೆ ಕೆತ್ತಿಸಿದಾನು. ಭಾಳ ಸುಂದರ ಐತೆ ರಥ, ಅದನ್ನು ನೋಡೋನು ಅಂಥೇಳಿಕರ ಹಂತೇಕ ಹೋದ್ರೆ ಮಂದಿ ಗದ್ದಲದೊಳಗೆ ರಥಕ್ಕೆ ಹಚ್ಚಿ ತಿಕ್ಕಿ ಬಿಟ್ರೆ ನೋಡಪ್ಪ ನನ್ನ ಅಂಥೇಳಿಕರ ಮೈ ತಿಕ್ಕೊಳಕತ್ರಂತ. ಅಷ್ಟು ನೋಡಿದ ನಾಗಲಿಂಗಜ್ಜವ್ರಿಗೆ ಒಂದು ಹುರ್ಕಿತ್ತು, ಮೈ ಕೆರಿತಿತ್ತು, ಅವ್ರಿಗೆ ಹುಣ್ಣಿತ್ತು. ಒಮ್ಗಿಲಿ ಅಂದ್ರಂತ ಎಂಥ ಪುಣ್ಯಾತ್ಮದನ್ಲಿ ಅವ. ರಥ ಒಂದೀಟು ಮೈಗೆ ಹತ್ತಿದ್ರೆ ನನಗೆ ಮೈಗೆ ಹತ್ತಿದಂಥ ಹುರ್ಕನ ಹೋತಲ್ಲಿ ಎಂಥ ದೊಡ್ಡವದನು, ಹುಬ್ಬಳ್ಳಿ ಮಂದಿ ಭಾಳ ಪುಣ್ಯಾತ್ಮರಿ ನೀವು ಅಂತಂದಂತ. ಅವರಂದರು, ಯಾರ್ರೀ ಅಪ್ಪ ಅಂಥ ಮಹಾತ್ಮರು ಹುಬ್ಬಳ್ಳಿ ಒಳಗೆ ಅಂತಂದರು. ಡುಮ್ಗಿರಿ ಕೆರಿ ಕಟ್ಟಿ ಮೇಲೆ ಕುಂತ ನೋಡ್ಲಿ ಸಿದ್ಧಾರೂಢ ಅಂತಂದ್ರಂತ. ಮುಂದೆ ಶಿಶುನಾಳ ಶರೀಫರು ಒಂದು ದಿಕ್ಕಿಗೆ ಬಂದಿದ್ದರು. ಹುಬ್ಬಳ್ಳಿ ಮಂದಿ ಗುರುತು ಹಿಡಿದ್ರು, ಇವರು ಶಿಶುನಾಳ ಶರೀಫರು ಗೋವಿಂದ ಭಟ್ಟರ ಪರಮ ಶಿಷ್ಯರಾದಂಥ ಸಂತ ಶಿಶುನಾಳ ಶರೀಫರು ಇವರು ಅಂಥೇಳಿ ತಿಳ್ಕೊಂಡು ಅವರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅವರ ಸೇವಾ ಮಾಡಿದರು. ಅವರ ಸೇವಾ ಸ್ವೀಕಾರ ಮಾಡ್ಕೊಂತ ಸಂತ ಶಿಶುನಾಳ ಶರೀಫರು ಒಂದು ಮಾತಂದ್ರಂತ, ಎಷ್ಟು ಪುಣ್ಯಾತ್ಮರು ನೀವು ಹುಬ್ಬಳ್ಳಿ ಮಂದಿ, ದೊಡ್ಡ ಪುಣ್ಯಾತ್ಮರಪ್ಪ ನೀವು ಹುಬ್ಬಳ್ಳಿಯವರು ಅಂತಂದ್ರಂತ. ಯಪ್ಪ ಯಾಕ್ರಿ ಅಂತ ಕೇಳಿದ್ರು. ಏನಿಲ್ಲಪ್ಪ, ಆ ಮಹಾತ್ಮನ ಜಾತ್ರೆ ಮುಗಿಸಿ ಹೊಳ್ಳಿ ನಮ್ಮ ಊರಿಗೆ ಹೋಗೋಣ ಅಂಥೇಳಿ ತಿಳ್ಕೊಂಡು ಜಾತ್ರೆ ಮುಗಿದ 3ನೇ ದಿವಸ ಅವನ ಕೈಯಾಗಿಂದ ಒಂದು ತೆಂಗಿನಕಾಯಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂಥೇಳಿ ಮಂದಿ ಗದ್ದಲದೊಳಗೆ ಪಾಳೆ ಹಚ್ಚಿ ನಿಂತ್ರ ಗದ್ದಲದೊಳಗೆ ಹಾಕಿ ನಾನೆಲ್ಲರೂ ಹೆಚ್ಚಿಕ್ಕಿ ಬಿಟ್ರಪ್ಪ ಅಂಥೇಳಿ ಕೆಮ್ಮಿದ್ರಂತ. ಕೆಮ್ಮಿ ಅಂದ್ರಂತ ಅವ್ರಿಗೆ ದಮ್ಮಿತ್ತು. ಯಾರಿಗೆ? ಶಿಶುನಾಳ ಶರೀಫರಿಗೆ ದಮ್ಮಿತ್ತು, ಅವರಿಗೆ ಕೆಮ್ಮತ್ತಿದ್ರು ಭಾಳ. ಒಮ್ಗಿಲಿ ಅಂದರು, ಅವನ ದರ್ಶನಕ್ಕೆ ಪಾಳೆ ಹಚ್ಚಿ ಅಲ್ಲಿ ಗುದ್ದಾಡುವಾಗ ಒಳಗಿದ್ದಂಥ ಕೆಮ್ಮು ದಮ್ಮು ಕೂಡೇ ಮಾಯಾತಪ್ಪ. ಎಂಥ ಮಹಾತ್ಮ ಇರ್ಬೋದು ಆ ಮನುಷ್ಯ, ಎಷ್ಟು ಪುಣ್ಯಾತ್ಮರು ಇರಬೇಕು ನೀವು ಹುಬ್ಬಳ್ಳಿಯವರು ಅಂತಂದ್ರಂತ. ಆವಾಗ ಹುಬ್ಬಳ್ಳಿ ಮಂದಿ ಅಂದರು, ಯಾರ್ರೀ ಅಪ್ಪ ಅಂಥ ಮಹಾತ್ಮರು ಅಂತಂದ್ರೆ. ಡುಮ್ಗೇರಿ ಕೆರಿ ಕಟ್ಟಿ ಮೇಲೆ ಕುಂತ ನೋಡು ಸಿದ್ಧಾರೂಢ ಅಂತಂದ್ರಂತ. ನೋಡ್ರಿ, ಸಾಕ್ಷಾತ್ ವೀರಭದ್ರೇಶ್ವರನ ಅವತಾರ. ಗರಗದ ಮಡಿವಾಳಜ್ಜವ್ರು ಏನಂತ ಹೇಳಿದರು, ಮುಂದಿನ ಭವಿಷ್ಯವನ್ನು ಹೇಳಿದಾರೆ. ಆ ಭವಿಷ್ಯವಾಣಿ 100ಕ್ಕೆ 100 ಸತ್ಯವಾಗ್ಯದ. ಇವತ್ತು ನೋಡಿದ್ರೆ ಇನ್ನೂ ಹುಬ್ಬಳ್ಳಿ ಮಂದಿಗೆ ಸಿದ್ಧಾರೂಢ ಅಂದ್ರೆ ಯಾರಂತ ಗೊತ್ತು ಸಹಿತಿಲ್ಲ. ಆವಾಗ ಹೇಳಿದ್ರೆ ಏನಂತಂದ್ರೆ, ಸಿದ್ಧಾರೂಢನ ಜಾತ್ರೆ ಒಳಗಿನ ಮಂದಿ ಅಡ್ಡಾಡಿದ ಕಾಲಾಗಿನ ಧೂಳು ಕಣ್ಣಾಗ ಹೋದ್ರೆ ಕಣ್ಣು ಬ್ಯಾನಿ ಹೊಕ್ಕೈತೆ ಅಂತ ಹೇಳಿದ್ರು. ಸಾಕ್ಷಾತ್ ಪಾರ್ವತಿಯ ಪ್ರತಿರೂಪವಾದಂತಹ ಅವತಾರಿ ಪುರುಷರಾದಂತಹ ನವಲಗುಂದದ ನಾಗಲಿಂಗಜ್ಜವ್ರು ಹೇಳಿದ್ರೆ ಏನಂತಂದ್ರೆ, ಸಿದ್ಧಾರೂಢಪ್ಪನ ರಥವನ್ನು ಸುಂದರವಾದಂಥ ಇವತ್ತು ನೋಡ್ರಿ, ಸಾಕಷ್ಟು ರಥಗಳು ದೊಡ್ಡ ಬಾಳ್ದಾವೆ, ಎತ್ತರನೂ ಬಾಳ್ದಾವೆ ಖರೆ. ಆದ್ರೆ ಸಿದ್ಧಾರೂಢಪ್ಪನ ರಥನೇ ಬೇರೆ ಐತಿ. ಯಾಕಂದ್ರೆ ಅದರ ಮೇಲೆ ವೇದಗಳನ್ನು ಕೆತ್ತಿಸಿದಾರೆ ಸಿದ್ಧಾರೂಢರು ಸ್ವತಃ ನಿಂತು. ಉಪನಿಷತ್ತು ವಾಕ್ಯಗಳನ್ನು ಅದರ ಮೇಲೆ ಸಿದ್ಧಾರೂಢಪ್ಪಗಳು ಏನು ಮಾಡಿದಾರೆ ಅಂದರೆ ಕೆತ್ತಿಸಿದ್ದಾರೆ. ದೇಹನ ರಥ, ಆತ್ಮನ ಪರಮಾತ್ಮ ಅಂಥೇಳಿ ಜಗತ್ತಿಗೆ ಹೇಳಿದಂಥ ಮಹಾತ್ಮರು ಸಿದ್ಧಾರೂಢಪ್ಪಗಳು. ಆ ಒಂದು ರಥ ಬರೀ ಸ್ಪರ್ಶ ಮಾಡಿದ್ರೆ ಮೈ ಮೇಲಿದ್ದಂಥ ಹುಣ್ಣ ಹುರ್ಕ ಎಲ್ಲ ಕೂಡೆ ಹೊಕ್ಕವು ಅಂಥೇಳಿಕಾರ ಭವಿಷ್ಯವನ್ನು ನುಡಿದಿದ್ದರು ನವಲಗುಂದದ ನಾಗಲಿಂಗಪ್ಪವರು. ಸಾಕ್ಷಾತ್ ನಾರದನ ಪ್ರತಿ ಸ್ವರೂಪರು, ಸಾಕ್ಷಾತ್ ಸರಸ್ವತಿನ ಭೂಮಿಗೆ ಇಳಿದು ಬಂದಿದ್ಲು. ಯಾರಂತಂದ್ರೆ ಸಂತ ಶಿಶುನಾಳ ಶರೀಫರ ರೂಪದೊಳಗೆ. ಅಂತಹ ಸಂತ ಶಿಶುನಾಳ ಶರೀಫರು ಹುಬ್ಬಳ್ಳಿ ಒಳಗಿನ್ನೂ ಸಿದ್ಧಾರೂಢರ ಪರಿಚಯನೇ ಇಲ್ಲದಾಗ ಹೇಳಿದ್ರೆ ಏನಂತಂದ್ರೆ, ಜಾತ್ರೆ ಮುಗಿದ 3 ದಿನ ಆದ್ರೂ ಸಹಿತ ಹತ್ತಿದ ಪಾಳೆ ಕಡಿಮೆ ಆಗವಲ್ತು. ಪಾಳೆಕ್ಕೆ ಹಚ್ಚಿದ್ರೆ
ಮಂದಿ ಗದ್ದಲ್ದಾಗ ಸಿಕ್ಕೊಂಡಕ್ಯಾರ ಅವನ ಸೇವಾ ಮಾಡಿದ್ರೆ ಮೈ ಒಳಗಿದ್ದಂತಹ ಉಸಿರಾಟದ ತೊಂದರೆ ಹೋಗಿತ್ತಂತ ಹೇಳಿಕ್ಯಾರ ಶಿಶುನಾಳ ಶರೀಫರು ಹೇಳಿದ್ರಂತ. ಮಡಿವಾಳಜ್ಜ, ನವಲಗುಂದದ ನಾಗಲಿಂಗಜ್ಜ, ಸಂತ ಶಿಶುನಾಳ ಶರೀಫರನ್ನ ಸಿದ್ಧಾರೂಢಪ್ಪನ ಬಗ್ಗೆ ಇಷ್ಟು ವರ್ಣನೆಯನ್ನು ಮಾಡಿ ನಮಗೆ ಹೇಳಿರುವಾಗ ಅದೆಲ್ಲವೂ ಸಹಿತ ಇವತ್ತು 100% ಸತ್ಯವಾಗ್ಯದ. ಸಿದ್ಧಾರೂಢಪ್ಪ ಎಷ್ಟು ದೊಡ್ಡವ ಇದ್ದಂತ ಹೇಳಿಕರೆ ಇಷ್ಟರ ಮೇಲೆ ತಿಳ್ಕೊಳ್ಬಹುದು. ಆವಾಗ 3 ಮಂದಿ ಕೂಡಿ ಸಿದ್ಧಾರೂಢರ ಹಂತೆ ಒಂದು ಕಡೆ ಕೂಡಿದ್ರಂತ ಹುಬ್ಬಳ್ಳ್ಯಾಗ. ನೋಡಪ್ಪ, ನನ್ನ ಕೆಲಸ ನಾ ಮಾಡಿದೆ, ನನ್ನ ಕೆಲಸ ನಾ ಮಾಡಿದೆ, ನನ್ನ ಕೆಲಸ ನಾ ಮಾಡಿದೆ ಅಂಥೇಳಿ 3 ಮಂದಿ ಮಾತಾಡ್ರಂತ. ಮತ್ತೇನಂದ್ರಂತ, ಇಲ್ಲಿ ಮಠ ಬಂದಕ್ಯಾರ ಮತ್ತು ಅವು ಒಂದಿಟ್ಟು ಬೆಟ್ಟಾಗೆ ಹೋಗು ನಡೀರಿ ಅಂತ ಹೇಳಿಕಾರ 3 ಮಂದಿ ಕೂಡಿ ಸಿದ್ಧಾರೂಢರಿದ್ದಂಥ ಡುಮ್ಗೇರಿ ಕೆರೆ ಕಟ್ಟಿಗೆ ಬಂದಿದ್ರಂತ. ಗರಗದ ಮಡಿವಾಳಜ್ಜವರು, ನವಲಗುಂದದ ನಾಗಲಿಂಗಜ್ಜವರು, ಶಿಶುನಾಳ ಶರೀಫರು 3 ಮಂದಿ ಕೂಡಿ ಸಿದ್ಧಾರೂಢಪ್ಪಳು ಇದ್ದಂತಹ ಡುಮ್ಗೇರಿ ಕೆರೆಗೆ ಬಂದ್ರಂತ ಕಟ್ಟಿಗೆ. ಆವಾಗ ಇವ್ರು ಬರ್ತಾರಂಥೇಳಿ ತಿಳಿದ ಸಿದ್ಧಾರೂಢಪ್ಪಳು 3 ದಿನದಿಂದ ತೆಂಗಿನಗೆರೆ, ಹಸಿ ತೆಂಗಿನಗೆರೆ ಒಳಗೆ ಚಾಪಿ ಹೊಲಿದಿದ್ರಂತ. 3 ಚಾಪಿ ಹಾಸಿ ಅಲ್ಲೇ ಕಂಟ್ಯಾಗಿಂದ ಹೂವು ಪತ್ರಿ ತಂದಕ್ಕಾರ ಹಾಕಿ 3 ಆಸನ ತಯಾರು ಮಾಡಿ ಕುಂತಿದ್ರಂತ. ಮಡಿವಾಳಜ್ಜವ್ರನ್ನ, ನಾಗಲಿಂಗಜ್ಜವ್ರನ್ನ, ಶಿಶುನಾಳ ಶರೀಫರನ್ನ ನೋಡಿದ ಕೂಡಲೇ ಬರ್ರಿಪ್ಪ ಕುಂಡ್ರಿ ಬರ್ರಿ ಅಂತಂದ್ರಂತ. ಆವಾಗ ಅಲ್ಲೋ ಇವು ಯಾರಿಗೆ 3 ಆಸನಗಳಂದ್ರಂತ. ಯಪ್ಪ, ನೀವು 3 ಮಂದಿ ಬರ್ತೀರ ಅಂತ ಹೇಳಿ ತಿಳಿದ 3 ದಿನದಿಂದ ತಯಾರು ಮಾಡಕತ್ತ, ನೀ ಕುಂಡ್ರಿ ಅಂತಂದ್ರಂತ. ಆನಂದದಿಂದ 3 ಮಂದಿ ಹೋಗಿ ಆ ಸಿದ್ಧಾರೂಢರು ತಯಾರು ಮಾಡಿದಂತಹ ತೆಂಗಿನಗೆರೆ ಚಾಪಿ ಮೇಲೆ ಕುಂತರಂತ 3 ಮಂದಿ. ಏನು ಮಾಡಿದ್ರಂತಂದ್ರೆ, ಒಂದು ಬಾಟ್ಲಿ ಸಿಂಧಿ ತೊಗೊಂಡು ಹೋಗಿದ್ರಂತ 3 ಮಂದಿ ಕೂಡಿ. ನೋಡಪ್ಪ, ನಾವು ಸಿದ್ಧ ಪುರುಷರು, ನೀನೂ ಸಿದ್ಧ ಪುರುಷ, ನಮಗಿದು ನಮ್ಮ ಪಾಲಿಗೆ ಸಿಂಧಿ ಅಲ್ಲ, ಇದು ಮಹಾತೀರ್ಥ ಐತೆ, ಅದಕ್ಕೆ ನೀನು ಒಂದು ಸ್ವಲ್ಪ ಸ್ವೀಕಾರ ಮಾಡಂದ್ರು. ಆವಾಗ ಮಡಿವಾಳಜ್ಜವ್ರು ಏನಂದ್ರಂದ್ರೆ, ನೋಡಪ್ಪ ಸಿದ್ಧಾರೂಢ ಭಾಳ ಸಾಧ್ವಿ ಸ್ವಭಾವನವದಾನ, ಅವ ಒತ್ತಾಯ ಮಾಡಬೇಡ ಅಂತಂದ್ರಂತ ನಾಗಲಿಂಗಜ್ಜಗೆ ಮತ್ತು ಶರೀಫರಿಗೆ. ಆವಾಗ ಇಲ್ಲೆಲ್ಲ ಅವ್ನು ತೊಗೊಳ್ಳಬೇಕಂತಂದ್ರಂತ. ಆವಾಗ ನೋಡ್ರಿ ಎಂಥ ಒಂದು ವಿಚಿತ್ರವಾದ ಘಟನೆ ಅಂದ್ರೆ, ಒಂದು ಬಳ್ಳನ್ನು ಆ ಬಾಟ್ಲಿದೊಳಗೆ ಎತ್ತಿ ಮಡಿವಾಳಜ್ಜನ ಶ್ರೀಪಾದಕ್ಕೆ ಹಚ್ಚಿ, ಇದು ಸಿಂಧಿ ಅಲ್ಲ, ಇದು ಮಡಿವಾಳೇಶ್ವರನ ಮಹಾಪ್ರಸಾದ ಅಂತ ಹೇಳ್ಕರ ಅದನ್ನು ಸಿದ್ಧಾರೂಢರು ಬಳ್ಳ ನೆಕ್ಕಿದ್ರಂತ. ಆವಾಗ ಮಡಿವಾಳಜ್ಜಂದಂತ, ನೋಡು ಸಿದ್ಧಾರೂಢ ಎಷ್ಟು ಜ್ಞಾನಿ ಅದಾನ, ಸಿದ್ಧಾರೂಢ ಎಷ್ಟು ದೊಡ್ಡವ ಅದಾನ ಅಂತೇಳಿ ತಿಳ್ಕೊ. ನಾವು ಶೆರೆ ಅಂತ ಹೇಳಿಕಾರ ತಂದ್ವಿ, ನಮಗೆ ಅದನ್ನು ಶೆರೆ ಇಡಲಿಲ್ಲವ, ನಮಗೆ ತೀರ್ಥವನ್ನು ಮಾಡಿಕೊಟ್ಟ. ಅದಕ್ಕಾಗಿ ಸಿದ್ಧಾರೂಢನನ್ನು ಯಾರು ನಂಬ್ತಾರ, ಸಿದ್ಧಾರೂಢರ ಮೇಲೆ ಯಾರ ನಂಬಿಕೆಯನ್ನು ಇಟ್ಟಾರ, ಸಿದ್ಧಾರೂಢನನ್ನು ಯಾರ ದೇವ್ರಂತ ಹೇಳ್ಕಾರ ವಿಶ್ವಾಸದಿಂದ ಗಟ್ಟಿ ಮಾಡ್ಕೊಂಡಾರಲ್ಲ ಮನುಷ್ಯನೊಳಗೆ, ಅವ್ರಿಗೆ ಯಾವುದ್ರದ್ದು ಕೊರತೆ ಬೀಳುವುದಿಲ್ಲ ಅಂತ ಹೇಳಿಕಾರ ಮಡಿವಾಳಜ್ಜವರು, ನಾಗಲಿಂಗಜ್ಜವರು, ಶಿಶುನಾಳ ಶರೀಫರು ಹುಬ್ಬಳ್ಳಿ ಒಳಗೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿ ಬಂದಿದ್ರಂತ. ಅದಕ್ಕಾಗಿ ಸಿದ್ಧಾರೂಢಪ್ಪಗಳ ಲೀಲೆಯನ್ನು ನಾವೆಲ್ಲರೂ ಸಹಿತ ತಿಳ್ಕೊಳ್ಳೋಣ. ಇವತ್ತು ನಮ್ದು ಎಷ್ಟೋ ಜನ್ಮದ ಪುಣ್ಯ ಐತೆ ಅಂತ ಹೇಳಿಕಾರ ತಿಳ್ಕೊಂಡು ನಮಗೆ ಸಿದ್ಧಾರೂಢರು ಭೇಟಿಯಾಗಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇಡೋನು, ವಿಶ್ವಾಸವನ್ನು ಇಡೋನು. ನೀನಪ್ಪ ನಮ್ಮನ್ನು ಉದ್ಧಾರ ಮಾಡವ, ನಿನ್ನನ್ನು ಬಿಟ್ಟರೆ ನನ್ನ ಗತಿ ಇಲ್ಲ. ಓದಿ ಶಾಸ್ತ್ರವ ಹಾದಿ ತಿಳಿಯದೆ ಹೋದರಲ್ಲೋ ಸಿದ್ಧನೇ, ವಾದ ಮಾಡಿ ಪರರ ಮನವ ಗೆದ್ದರಲ್ಲೋ ಸಿದ್ಧನೇ, ವೇದ ಬುದ್ಧಿಯೂ ಬಲಿದು ಕಷ್ಟದಿ ಬಿದ್ದರಲ್ಲೋ ಸಿದ್ಧನೇ, ಪಾದ ಹಿಡಿದು ಬಿದ್ದು ಬೇಡುವೆ ಗುರುವೆ ಸಿದ್ಧಾರೂಢನೇ ಅಂಥೇಳಿ ಅವನ ಶ್ರೀಚರಣಕ್ಕೆ ಎರಗಿ ಅನಂತ ನಮನಗಳನ್ನು